ಮೇಡಮ್ ಇದ್ದಾರಾ? ಓಹೋ, ನಂಗೆ ಗೊತ್ತಿತ್ತು ನೀನ್ ಬಂದೇ ಬರ್ತೀಯ ಅಂತ. ಲೇ ಬೇಗ ನೋಡು, ನಿನ್ ಗಿರಾಕಿ ಬಂದಿದ್ದಾಳೆ. ಓ ನಿಶಾ, ಬಾ ಕುತ್ಕೋ. ಬೇಡ ಮೇಡಮ್, ಮೇಡಮ್ ನಾನ್ ತುಂಬಾ ಕಷ್ಟದಲ್ಲಿದ್ದೀನಿ. ಗೊತ್ತೇ ನನಗೆ. ಸೂ ಅಂದ್ರೆ ಸುಕ್ಕನುಂಡೆ ಅಂತ ನೀನ್ ನನಗೆ ಹೇಳ್ಕೊಡ್ಬೇಕಾ? ಅವತ್ತು ನೀನು ಒಡವೆ ತಂದ್ಕೊಟ್ಟಾಗ್ಲೇ ನಂಗೆ ನಿನ್ ಮೇಲೆ ಅನುಮಾನ ಬಂದಿತ್ತು. ನೀನು 5,000 ಇಸ್ಕೊಳ್ದೆ ಹೋದಿಲ್ಲ, ಆಗ್ಲೇ ನನಗ್ ಗೊತ್ತಾಯ್ತು ನೀನ್ ಯಾವ್ದೋ ದೊಡ್ಡದಕ್ಕೆ ಗಾಳ ಹಾಕ್ತಿದೀಯ ಅಂತ. ಅಮ್ಮ, ನಿಶಾ ಏನಾಯ್ತು ಹೇಳಮ್ಮ. ಮೇಡಮ್, ಅಮ್ಮನ್ನ ಹಾಸ್ಪಿಟಲ್ ಅಲ್ಲಿ ಸೇರ್ಸಿದ್ದಾರೆ. ಅಮ್ಮ ಬಾತ್ರೂಮ್ ಅಲ್ಲಿ ಬಿದ್ದು ಕಾಲ್ ಮುರ್ಕೊಂಡಿದಾರಂತೆ. ಆ ಇಂಥದ್ದೇ ಕಾರಣ. ಮಗುಗೆ ಹುಷಾರಿಲ್ಲ, ಅಮ್ಮ ಕಾಲ್ಜಾರ್ ಬಿದ್ಲು, ಅಪ್ಪಂಗೆ ಆಕ್ಸಿಡೆಂಟ್ ಆಯ್ತು. ಇದೇ ತರ ಸರಂಪುರಿಯಾಗಿ ಬರ್ತಾ ಇರುತ್ತೆ. ಇಲ್ಲ ಮೇಡಮ್, ನಾನು ಆ ತರದೋಳಲ್ಲ. ನಿಜವಾಗ್ಲೂ ನಾನು ಬೇರೆ ದುಡ್ಡಿಗೆ ಆಸೆ ಪಟ್ಟೋಳು ಅಲ್ಲ. ಈಗ್ಲೂ ನಾನ್ ನಿಮ್ ಹತ್ರ ಬಂದಿದ್ದು ಸಾಲ ಕೇಳೋಕಂತ. 1,00,000 ಕೊಡಿ ಮೇಡಮ್. ಪರವಾಗಿಲ್ಲ, ದೊಡ್ಡ ಕಾಯಿಲೆನೇ ಬಂದಿದೆ. ಕೊಡೋದಿರುವಾಗ ಬರ್ದೇ ಏನ್ ಮಾಡುತ್ತೆ? ಯಾರ ಹತ್ರನಾದ್ರೂ ಭಿಕ್ಷೆ ಬೇಡ್ಬೇಕು ಅಂದ್ರೆ ಮನ್ಸಿಗೆ ತುಂಬಾ ನೋವಾಗುತ್ತೆ. ಇವಾಗ ನಾನು ಏನು ಹೇಳೋ ಪರಿಸ್ಥಿತಿಲಿ ಇಲ್ಲ. ಇಲ್ಲ ಅಂತ ಹೇಳ್ಬೇಡಿ, ನಾನ್ ಕೆಲ್ಸ ಹುಡುಕ್ತಾ ಇದ್ದೀನಿ. ಈಗ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ಮಲ್ಲೇ ಏನಾದ್ರೂ ಕೆಲಸ ಇದ್ರೆ ಕೊಡಿ, ದುಡ್ದು ತೀರಿಸ್ತೀನಿ ಪ್ಲೀಸ್ ಮೇಡಮ್. ನಿಶಾ, ನಂಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಅಮ್ಮ. ನೀನೇನ್ ತಲೆ ಕೆಡಿಸ್ಕೋಬೇಡ, ನಾನು ನಿಂಗೆ ದುಡ್ಡು ಕೊಡ್ತೀನಿ. ಆದ್ರೆ 1,00,000 ಅಲ್ಲ, 50,000. ನಿಶಾ, ನಾನು ನಿನ್ಗೆ ಹಾಗೆ ಸುಮ್ಮನೆ ದುಡ್ಡು ಕೊಡ್ತಿಲ್ಲ ಅಮ್ಮ. ನಮ್ದೊಂದು ಹೋಮ್ ಸ್ಟೇ ಇದೆ, ಅಲ್ಲಿ ಕೆಲ್ಸಕ್ಕೆ ಜನ ಬೇಕಾಗಿದ್ದಾರೆ. ನೀವಿಬ್ರು ಅಲ್ಲಿ ಹೋಗಿ ಕೆಲಸ ಮಾಡ್ತೀರಾ? ಮೇಡಮ್, ಅಲ್ಲಿ ಎಷ್ಟೇ ಕಷ್ಟ ಆದ್ರೂ ನಾನು ಕೆಲಸ ಮಾಡ್ತೀನಿ. ಯಾವತ್ತು ನಿಮ್ ಕೆಟ್ಟ ಹೆಸರು ತರಲ್ಲ. ನನ್ ಸಾಲ ಮುಗಿದ್ಮೇಲೆನೆ ನೀವು ನನಗ್ ಸಂಬಳ ಕೊಡಿ ಪ್ಲೀಸ್. ಇಲ್ಲ ಅನ್ಬೇಡಿ ಮೇಡಮ್. ಸರಿ ನಿಶಾ, 1 ನಿಮಿಷ ಇರು, ಬಂದೆ. ಈ ದುಡ್ಡು ಇಟ್ಕೋ. ಮೊದ್ಲು ಹೋಗಿ ಹಾಸ್ಪಿಟಲ್ ಬಿಲ್ ಕಟ್ಟಿ ನಿಮ್ ತಾಯಿನ ಚೆನ್ನಾಗಿ ನೋಡ್ಕೊ. ಮೇಡಮ್, ಸಾರ್ಗೆ ಹೇಳ್ಬಿಡಿ ನಾನು ಇವತ್ ಸಂಜೆನೆ ಜಾಯ್ನ್ ಆಗ್ತೀನಿ. ಮೊದ್ಲು ನಿಮ್ ಸಾಲ ತೀರಿಸ್ಬೇಕು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಮೇಡಮ್. ಇಟ್ಸ್ ಓಕೆ ನಿಶಾ, ನಿಮ್ ತಾಯಿನ ಚೆನ್ನಾಗಿ ನೋಡ್ಕೊ. ಸರಿ ಮೇಡಮ್, ಬರ್ತೀನಿ. ಹುಷಾರಾಗಿ ಹೋಗಿ ಬನ್ನಿ.